ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸ್ಕೀಮ್ಗಳ ಅಪ್ಡೇಟ್ಗಳಾಗಿರ್ಬೋದು, ಹಾಗೆಯೇ ಯೂಟ್ಯೂಬ್ಗೆ ರಿಲೇಟೆಡ್ ಆದಂಥ ವಿಷಯಗಳಾಗಿರ್ಬೋದು, ಸೊ ಎಲ್ಲ ವಿಷಯಗಳ ಬಗ್ಗೆ ಅಪ್ಡೇಟನ್ನು ಈ ಚಾನಲ್ನಲ್ಲಿ ನೀವು ತಿಳಿದುಕೊಳ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಇವತ್ತು ನಾನು ಬೆಸ್ಕಾಮ್ನಲ್ಲಿ ರಿಕ್ರೂಟ್ಮೆಂಟ್ ನಡೆದಿದೆ. ಹೌದು, ಸೊ ನಾವು ಪೋಸ್ಟ್ ಆಫೀಸ್ GDS ಬಗ್ಗೆ ನೋಡ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ಇವಾಗ ಬೆಸ್ಕಾಮ್ನಲ್ಲಿಯೂ ಕೂಡ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗಾಗಿ ರಿಕ್ರೂಟ್ಮೆಂಟ್ 520 ವೇಕೆನ್ಸಿಗಳಿಗೆ ಇಲ್ಲಿ ರಿಕ್ರೂಟ್ಮೆಂಟ್ ಆಗಿದೆ, ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ಬೆಂಗಳೂರಿನಲ್ಲಿದ್ದೀರಾ, ಬೆಂಗಳೂರಿನಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಇಚ್ಛೆನ ಹೊಂದಿದ್ದೀರಾ, ಸೊ ಅವರೆಲ್ಲ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು ಫ್ರೆಂಡ್ಸ್. ಸೊ ಇದನ್ನು ಒಂದು ಜಾಬ್ ಅಂತ ಹೇಳಿಕ್ಕಾಗಲ್ಲ, ಸೊ ಇದು ಒಂದು ಟ್ರೈನಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಈ ಜಾಬ್ ನಿಮಗೆ ಪರ್ಮನೆಂಟ್ ಇರಲ್ಲ, 1 ವರ್ಷದ ಟ್ರೈನಿಂಗ್ ಇರುತ್ತೆ, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮಗೆ ಸ್ಟೈಪಂಡ್ ಕೂಡ ಕೆಲಸ ಮಾಡಲಿಕ್ಕೆ ನೀವು ಯಾವ ಒಂದು ಅರ್ಹತೆಯನ್ನು ಹೊಂದಿರಬೇಕು, ಹಾಗೆಯೇ ಸ್ಯಾಲ್ರಿ ಸ್ಟ್ರಕ್ಚರ್ ಎಲ್ಲ ಹೇಗಿರುತ್ತೆ, ಇದಕ್ಕೆ ಎಕ್ಸಾಮ್ ಇರುತ್ತಾ ಅಥವಾ ಇದ್ರ ಬಗ್ಗೆ ಎಲ್ಲ ಡೀಟೇಲನ್ನು ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಹಾಗೆಯೇ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು, ನಾನು ನಿಮಗೆ ಅದಕ್ಕೆ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನಿಸ್ತೀನಿ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಬೆಸ್ಕಾಮ್ನಲ್ಲಿ ಪ್ರತಿ ವರ್ಷ ಕೂಡ ಜಾಬ್ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಅದೇ ರೀತಿಯಾಗಿ 2026 ಇವಾಗ ಕೂಡ ಅವರು ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಬೆಂಗಳೂರಿನಲ್ಲಿ ನಾನು ಜಾಬ್ ಮಾಡಬೇಕು ಅಂತ ಆಸೆಯನ್ನು ಹೊಂದಿದ್ದೀರಾ, ಸೊ ಅವರು ಇದಕ್ಕೆ ಅಪ್ಲೈನ ಮಾಡಿ ಅಂತ ಹೇಳ್ತೀನಿ. ಆದರೆ ಈ ಒಂದು ಜಾಬ್ ಪರ್ಮನೆಂಟ್ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಇದು ಒಂದು ಟ್ರೈನಿಂಗ್ ಪೀರಿಯಡ್ ಅಲ್ಲ. ನನ್ನ ಒಂದು ಸ್ಟಡಿ ಮುಗಿದಿದೆ, ನಾನು ಇವಾಗ ಮನೆಯಲ್ಲಿದ್ದೀನಿ, ನಾನು ಏನಾದರೂ ಒಂದು ಬೇರೆ ಟ್ರೈನಿಂಗ್ ಅನ್ನ ತೆಗೆದುಕೊಳ್ಬೇಕು ಅಂತ ಇಚ್ಛೆಯನ್ನು ಹೊಂದಿದ್ದೀರಾ, ಸ್ಕಿಲ್ ಅನ್ನ ನಾನು ಬೆಳೆಸ್ಕೊಳ್ಬೇಕು ಅಂತ ಅನ್ಕೋತಿದ್ರಾ, ಸೊ ಅವರೆಲ್ಲ ಬೆಂಗಳೂರಿನಲ್ಲಿದ್ದರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈನ ಮಾಡ್ಬೋದು ಫ್ರೆಂಡ್ಸ್. ಹಾಗಿದ್ರೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಪ್ರೊಸೀಜರ್ ಕೂಡ ತುಂಬಾ ಈಸಿ ಇದೆ, ಆದರೆ ಸ್ಯಾಲ್ರಿ ಸ್ಟ್ರಕ್ಚರ್ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಅದು ಸ್ಯಾಲ್ರಿ ಅಲ್ಲ ಫ್ರೆಂಡ್ಸ್, ಇದು ಅಪ್ರೆಂಟಿಸ್ಶಿಪ್ ಹುದ್ದೆ ಇರೋದ್ರಿಂದ ಇಲ್ಲಿ ನಿಮಗೆ ಸ್ಟೈಪಂಡ್ ಅಂತ ಪರ್ ಮಂತ್ ಸಿಗುತ್ತೆ. ಸೊ ಮೊದಲಿಗೆ ನೀವು ತಿಳ್ಕೊಳ್ಳಿ, ಬೆಸ್ಕಾಮ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂತ ಹೇಳ್ತಾರೆ, ಇದನ್ನೇ ನಾವು ಬೆಸ್ಕಾಮ್ ಅಂತ ಶಾರ್ಟ್ಕಟ್ನಲ್ಲಿ ಹೇಳ್ತೀವಿ ಫ್ರೆಂಡ್ಸ್. ಹಾಗಿದ್ರೆ ಇದಕ್ಕೆ ಯಾರೆಲ್ಲ ಅರ್ಹರಿದ್ದಾರೆ ಅಂತ ಅಂದರೆ, ಯಾರು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಇದ್ದಾರೆ ಅಂತ ಅಂದರೆ, ಇಂಜಿನಿಯರ್ ಬ್ಯಾಕ್ಗ್ರೌಂಡ್ನಿಂದ ಸೊ ಯಾರೆಲ್ಲ ಈ ಜಾಬ್ಗೆ ಅರ್ಹರಿದ್ದಾರೆ ಅಂತ ಅಂದರೆ, ಯಾರು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಬ್ಯಾಕ್ಗ್ರೌಂಡ್ನಿಂದ ಬಂದಿದ್ದಾರೆ ಅಂತಂದರೆ, ಇಂಜಿನಿಯರ್ ಬ್ಯಾಕ್ಗ್ರೌಂಡ್ನಿಂದ ಯಾರು ಬಂದಿದ್ದಾರೆ, ಸೊ ಅವರಿಗೆ 20 ಪೋಸ್ಟ್ಗಳು ಇದೆ ಫ್ರೆಂಡ್ಸ್. ಹಾಗೆಯೇ ಯಾರು ನಾನ್ ಇಂಜಿನಿಯರ್ ಬ್ಯಾಕ್ಗ್ರೌಂಡ್ನಿಂದ ಬಂದಿದ್ದಾರೆ ಅಂತ ಅಂದರೆ, ಯಾರು BA, BBA, BSc, BCom, ಸೊ ಇವರೆಲ್ಲ ನಾನ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ನವರು, ಸೊ ಇವರೆಲ್ಲ ನಾನ್ ಇಂಜಿನಿಯರ್ ಬ್ಯಾಕ್ಗ್ರೌಂಡ್ನವರು. ಸೊ ಇವ್ರಿಗೆಲ್ಲ 315 ಪೋಸ್ಟ್ಗಳು ಬೆಸ್ಕಾಮ್ ರಿಕ್ರೂಟ್ಮೆಂಟ್ನಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಇವ್ರಿಗೆ 9000 ಸ್ಯಾಲ್ರಿಯನ್ನು ಕೂಡ ನೀಡ್ತಾ ಇದ್ದಾರೆ ಅಂತ ಅಂದರೆ, ಮಂತ್ಲಿ ನಿಮಗೆ ಸ್ಟೈಪಂಡ್ 9000 ಸಿಗುತ್ತೆ ಫ್ರೆಂಡ್ಸ್. ಸೊ ಹಾಗಾದರೆ ಡಿಪ್ಲೊಮಾ ಯಾರೆಲ್ಲ ಮಾಡಿದ್ದಾರೆ, ಸೊ ಅವ್ರಿಗೆ 8,000 ಸ್ಯಾಲ್ರಿ ಸಿಗ್ತಾ ಇದೆ. ಹಾಗೆಯೇ ಅವರು ಒಂದು ಪೋಸ್ಟ್ ಬಂದುಬಿಟ್ಟು ಅವ್ರಿಗೆ 75 ಪೋಸ್ಟ್ಗಳನ್ನು ನೀಡಿದ್ದಾರೆ ಫ್ರೆಂಡ್ಸ್. ಸೊ ಇದಾಯಿತು ಯಾರು ಅರ್ಹರು ಅಂತ ಹೇಳಿ. ಹಾಗಿದ್ರೆ ಸ್ಯಾಲ್ರಿ ನಿಮಗೆ ಗೊತ್ತಾಗಿರ್ಬೋದು, ಇವಾಗ 8,000ದಿಂದ 9,000 ಒಳಗಡೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಅದು ಕೂಡ ಪರ್ಮನೆಂಟ್ ಸ್ಯಾಲ್ರಿ ಇರಲ್ಲ ಫ್ರೆಂಡ್ಸ್, 1 ವರ್ಷದ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡುವಂಥ ಡೇಟ್ ಸ್ಟಾರ್ಟ್ ಆಗಿದ್ದು 12/2/2026ದಿಂದ ಲಾಸ್ಟ್ ಡೇಟ್ ಬಂದುಬಿಟ್ಟು 2/3/2026 ಅಂತ ಅಂದರೆ ನೆಕ್ಸ್ಟ್ ತಿಂಗಳ 2ನೇ ತಾರೀಕಿನವರೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆಯೇ ನೀವು ಒಂದು ವೇಳೆ ಸೆಲೆಕ್ಷನ್ ಆದರೆ ನಿಮಗೆ ಶಾರ್ಟ್ ಲಿಸ್ಟ್ ಅಂತ ಮಾಡಿ ಬಿಡ್ತಿರ್ತಾರೆ. ಸೊ ಆ ಡೇಟ್ ಬಂದುಬಿಟ್ಟು 10/3/2026. ಸೊ ಈ ಡೇಟಿನವರೆಗೆ ನಿಮ್ಮ ಒಂದು ಶಾರ್ಟ್ ಲಿಸ್ಟ್ ನೀವೇನಾದರೂ ಆ ಜಾಬ್ನಲ್ಲಿ ಆಗಿದ್ದರೆ ನಿಮ್ಮ ಒಂದು ಹೆಸರು ಕೂಡ ಬರುತ್ತೆ ಫ್ರೆಂಡ್ಸ್. ನೀವು ಅಪ್ಲಿಕೇಶನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನು ಹೊಂದಿರಬೇಕು ಅಂತ ಅಂದರೆ 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಹಾಗೆಯೇ ನಿಮ್ಮ ಒಂದು ಗ್ರ್ಯಾಜುಯೇಷನ್ಗೆ ಸಂಬಂಧಪಟ್ಟಿರುವಂಥ ಸರ್ಟಿಫಿಕೇಟ್, ಫೋನ್ ನಂಬರ್ ಆಗಲಿ, ಇಮೇಲ್ ID ಆಗಲಿ, ಹಾಗೆಯೇ ಆಧಾರ್ ಕಾರ್ಡ್. ಸೊ ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ಗಳನ್ನು ಹೊಂದಿದ್ದು ನೀವು ಅಪ್ಲೈ ಮಾಡುವ ಟೈಮ್ನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಹುದ್ದೆಗೆ ಎಕ್ಸಾಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ನಿಮ್ಮ ಒಂದು ಮಾರ್ಕ್ಸ್ ಬೇಸ್ ಮೇಲೆ ಕೂಡ ಈ ಒಂದು ಪ್ರೊಸೆಸ್ ನಡಿಬೋದು. ಹಾಗಾಗಿನೇ ಯಾರೆಲ್ಲ ಬೆಂಗಳೂರಿನಲ್ಲಿ ನಾನು ಜಾಬ್ ಮಾಡಬೇಕು ಅಂತ ಆಸೆಯನ್ನು ಹೊಂದಿದ್ದೀರಾ, ಸೊ ಅವರೆಲ್ಲ ಪ್ಲೀಸ್ ಹೋಗಿ ಅಪ್ಲೈ ಮಾಡಿ 1 ವರ್ಷದ ಸ್ಟೈಪಂಡ್ ಕೂಡ ಪಡಿಬೋದು. ಇವತ್ತಿನ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಹಾಗೆಯೇ ನಮ್ಮ ಚಾನೆಲ್ನ ನೋಡ್ತಾ ಮತ್ತೆ ಹೊಸ ಅಪ್ಡೇಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.